ಸಮರ್ಥಿಸಿಕೊಳ್ತಾ ಇದ್ದಾರೆ. ಬಿಜೆಪಿ ಚಾಮುಂಡಿ ಚಲೋ ವಿಚಾರಕ್ಕೂ ಕೂಡ ಇದೇ ರೀತಿಯ ಕಿಡಿಕಾರಿದ್ದಾರೆ. ಬಿಜೆಪಿ ವಿರುದ್ಧ ಕುಣಿಗಲ್ ಶಾಸಕ ರಂಗನಾಥ್ ಅವರು ಕಿಡಿಕಾರಿರೋದು, ಚಾಮುಂಡಿ ಮೇಲೆ ಎಲ್ಲರೂ ಭಕ್ತಿಯನ್ನೇ ಇಟ್ಟಿದ್ದೇವೆ, ಎಲ್ಲ ಧರ್ಮದವರು ವಿಜಯದಶಮಿಯನ್ನು ಮಾಡ್ತಾರೆ. ಬಿಜೆಪಿಯವರು ಜನರಲ್ಲಿ ಹಗೆಯನ್ನ ಮೂಡಿಸ್ತಾ ಇದ್ದಾರೆ. ಜನರ ಭಾವನೆಗಳನ್ನ ಬಿಜೆಪಿಯವರು ಕೆಣಕ್ತಾ ಇದ್ದಾರೆ. ಮುಂದೆ ಚಾಮುಂಡಿ ಶಾಪ ಬಿಜೆಪಿಯವರಿಗೆ ತಟ್ಟುತ್ತಿ ಅನ್ನೋದನ್ನ ಅವರು ಇದೇ ಸಂದರ್ಭದಲ್ಲಿ ಹೇಳ್ತಾ ಇರೋದು. ಜನರ ಭಾವನೆಗಳನ್ನ ಬಿಜೆಪಿಯವರು ಕೆಣಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಚಾಮುಂಡಿಯ ಶಾಪ ಬಿಜೆಪಿಯವರಿಗೆ ತಟ್ಟತ್ತೆ. ಬಿಜೆಪಿ ಚಾಮುಂಡಿ ಚಲೋ ವಿಚಾರಕ್ಕೆ ಕೂಡ ಇದೇ ಸಂದರ್ಭದಲ್ಲಿ ಅವರು ಕಿಡಿಕಾರಿದ್ದಾರೆ. ಬಿಜೆಪಿ ವಿರುದ್ಧ ಕುಣಿಗಲ್ ಶಾಸಕ ರಂಗನಾಥ್ ಅವರು ಈ ರೀತಿಯಾಗಿ ಕಿಡಿಕಾರಿರೋದು. ಈಗ ನಿಜಾರ್ ಅಹಮದ್ ಸಾಹೇಬರು ಹಿಂದೆ ಪೂಜೆ ಮಾಡಿದಾಗಲೂ ಯಾರೂ ಮಾತಾಡಿರಲಿಲ್ಲ. ಚಾಮುಂಡಿ ಬೆಟ್ಟ ನಾನು 18 ವರ್ಷ ಅಲ್ಲೇ ಮೈಸೂರಲ್ಲಿ ಓದಿರೋಂಥದ್ದು. ಪ್ರತಿ ವರ್ಷ ಬೆಟ್ಟವನ್ನು ಹತ್ತಿ ಚಾಮುಂಡಿ ದೇವತೆಯ ಆಶೀರ್ವಾದನ ಪಡಿತಿದ್ದೆ. ನಾವೆಲ್ಲ ಅದಕ್ಕೂ ಭಾಳಷ್ಟು ನಂಬಿಕೆ ಇಟ್ಕೊಂಡಿದ್ದೇವೆ. ಅದು ಜನರ ಆಸ್ತಿ ಅದು. ಹಾಗಾಗಿ ಅದು ಇವತ್ತೇನು ದಸರಾ ನಡೀತಾ ಇರೋಂಥದ್ದು ಒಂದು ಜಾತ್ಯತೀತ ಸಂಭ್ರಮ. ಅದು ಎಲ್ಲ ಧರ್ಮದವರು ವರ್ಗದವರು ಮಾಡೋಂಥ ಒಂದು ವಿಜಯದಶಮಿನ ಇವರು ಕೆದಕ್ತಾ ಇದ್ದಾರೆ. ಬಿ ಜೆ ಪಿಯವರು ಧರ್ಮವನ್ನು ಆಧಾರಿತವಾದಂಥ ಒಂದು ರೀತಿಯ ದ್ವೇಷವನ್ನು, ಒಂದು ರೀತಿಯ ಹಗೆಯನ್ನು ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳ ಚಾಮುಂಡೇಶ್ವರಿ ಶಾಪ, ಜನರ ಶಾಪ ಅವ್ರ ಮೇಲೆ ತಟ್ಟುತ್ತೆ. ನಾನು ಕಂಡಂತೆ ಭಾಳಷ್ಟು ಜನ ಬೇರೆ ಬೇರೆ ಸಮಾಜದವರೆಲ್ಲ ಬಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಿದ್ರಿ. ಇವ್ರು ಮಾಡ್ತಿರೋದು ಏನಂತಂದರೆ ಎಲ್ಲರಿಗೂ ಒಂದು ರೀತಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ನಾನು ಅವತ್ತಿಂದ ಹೇಳ್ತಾ ಇದ್ದೇನೆ, ಇದು ಚಾಮುಂಡೇಶ್ವರಿ ಯಾವ ರೀತಿ ನಾವುಗಳು ಭಕ್ತಾದಿಗಳು ಹೊರ ಧರ್ಮದವ್ರು ಬರ್ತಾರೆ, ಅದೇ ರೀತಿ ಮಸೀದಿಗಳು ನಾನು ಹೋಗೋದಿಲ್ವೇ, ನಾವೆಲ್ಲ ಹೋಗೋದಿಲ್ವೇ? ಇವತ್ತು ಮೊನ್ನೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಹೋಗಿ ಇನಾಗ್ರೇಟ್ ಮಾಡಿರೋಂಥ ದೃಶ್ಯಾವಳಿನ ನೋಡಿದೆ ನಾನು. ತಪ್ಪೇನು? ಅದೇ ರೀತಿ ಚರ್ಚ್ಗಳಿಗೂ ಎಲ್ಲರೂ ಹೋಗೋದಿಲ್ವೇ? ಇವರು ಸುಮ್ಮನೆ ಜನಕ್ಕೆ ಧಾರ್ಮಿಕ ಭಾವನೆಗಳನ್ನು ಕೆರಳಿಸೋಂಥ ಒಂದು ಪ್ರಯತ್ನದಲ್ಲಿ ವಾಮ ಮಾರ್ಗದಲ್ಲಿ ಯಾವಾಗಲೂ ಬದುಕ್ತಾ ಇರೋಂಥದ್ದು. ಮುಂದಿನ ದಿನಗಳಲ್ಲಿ ಜನರದು ಮತ್ತು ಚಾಮುಂಡಿ ಬೆಟ್ಟದ ಏನು ಶಕ್ತಿ ಇದೆ, ಚಾಮುಂಡಿ ದೇವತೆಯ ಶಕ್ತಿ, ಅದು ಶಾಪ ತಡೆದೇ ಇರಲ್ಲ ಅನ್ನೋದು ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇವತ್ತು ಅದನ್ನ ಹೇಳ್ತೀನಿ. ಈಗ ನಿಜಾರ್ ಅಹಮದ್ ಸಾಹೇಬರು ಹಿಂದೆ ಪೂಜೆ ಮಾಡಿದಾಗಲೂ ಯಾರೂ ಮಾತಾಡಿರಲಿಲ್ಲ. ಚಾಮುಂಡಿ ಬೆಟ್ಟ ನಾನು 18 ವರ್ಷ